ಈ ಕಥೆ ಉಮಾ ಮತ್ತೆ ಕಿಶನ್ದು. ಅವರಿಬ್ರು ತುಂಬಾ ಜಿಪ್ಪುಂಡ್ರು. ದಿನಸಿ ತರೋದಿಕ್ಕೆ 2 ನಾಣ್ಯ ಖರ್ಚಾಗ್ಬಿಡುತ್ತೆ. ಇವತ್ತು ನೀನ್ ಅಡ್ಗೆ ಮಾಡ್ಲೇಬೇಕೇನೆ? ಮಾತಾಡೆ. ಅಯ್ಯೋ ಉಮಾ ಚಿಕ್ಕಮ್ಮ, ಇವತ್ತು ನನ್ ಮಗನ್ ಹುಟ್ಟಿದಬ್ಬ, ಅದಕ್ಕೆ ಲಾಡು ಮಾಡಿದ್ದೆ, ತಗೊಳ್ಳಿ. ಅರೆ ವಾ ವಿಮ್ಲಾವತಿ, ನಮ್ ಕಡೆಯಿಂದ ಆಶೀರ್ವಾದ ಹೇಳ್ಬಿಡು. ಖಂಡಿತ ಚಿಕ್ಕಮ್ಮ, ಹೇಳ್ತೀನಿ. ತಗೊಳ್ಳಿ. ಆಯ್ತು ನಮ್ಮ ಊಟದ ವ್ಯವಸ್ಥೆ. ವಾವ್ 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 ವಾಹ್, ಎಂಥ ಅದ್ಭುತ. ಅಯ್ಯೋ, ನಾನೇನ್ ಮಾಡ್ಬಿಟ್ನಪ್ಪ? ನಾನು ಇಷ್ಟೊಂದು ರುಚಿಯಾದಂತ ಲಾಡುನ ಖಾಲಿ ಮಾಡ್ಬಿಟ್ನಲ್ಲ. ಇದು ನನ್ನ ಹಸುವನ್ನ ಕಮ್ಮಿ ಮಾಡೋದ್ರ ಬದಲು ಜಾಸ್ತಿ ಮಾಡ್ಬಿಡ್ತಲ್ಲ. ಹೀಗೇನಪ್ಪ ಮಾಡೋದು? ನಿಮ್ ಹಸುವನ್ನ ನೀಗ್ಸೋ ಅಂತ ಬರ್ದಲ್ಲಿ ಎತ್ತಿಟ್ಟಿದ್ದ ನಾಣ್ಯಗಳೆಲ್ಲ ಖಾಲಿ ಆಗ್ತಾ ಬಂತು. ನಿಮ್ ಹಸುವನ್ನ ಸ್ವಲ್ಪನಾದ್ರೂ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಆಗ್ಲಿ. ಹಸುವನ್ ಬೇಕಿದ್ರೆ ನಿಯಂತ್ರಣ ಮಾಡ್ಬಿಡ್ತೀನಿ, ಆದ್ರೆ ನಾಲಿಗೆಯಿಂದ ಲಾಡುವಿನ ರುಚಿ ಮತ್ತೆ ಮೂಗಿಂದ ಅದರ ಸುವಾಸನೆ ಹೋಗ್ತಿಲ್ವಲ್ಲ. ಸರಿ ಬಿಡು, ಗಮನ ಬೇರೆ ಕಡೆ ಹರಿಸೋದಿಕ್ಕೆ ಮಲಗ್ಬಿಡ್ತೀನಿ. ಲಾಡು ಈಗ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ನನಗೂ ಕೂಡ. ತಗೊಳ್ಳಿ ನಾಣ್ಯನ. ಮತ್ತೆ ಲಾಡು ಮಾಡೋದಿಕ್ಕೆ ಇದ್ರಲ್ಲಿ ಸಾಮಗ್ರಿಗಳನ್ನ ಬರ್ತಿದ್ದೀನಿ. ಹೋಗಿ ಸ್ವಲ್ಪ ಸ್ವಲ್ಪ ತಗೊಂಡ್ ಬನ್ನಿ. ವಾವ್, ನೀನಂತೂ ನನ್ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಈಗ್ದೆ ತಗೊಂಡ್ ಬರ್ತೀನಿ. ಸುವಾಸನೆ. ಏನು ಘಮಘಮ ಅಂತಿದೆ. ಅಜ್ಜಿ ಏನಾದ್ರು ಲಾಡು ಮಾಡಿದಾರ ಹೇಗೆ? ಲಾಡು ಇಲ್ವಲ್ಲ. ಏನ್ ಮಾತಾಡ್ತಿದ್ಯಪ್ಪ? ಯಾರೋ ಪಕ್ಕದ ಮನೆಯವ್ರು ಮಾಡ್ತಿರ್ಬೇಕು. ಅಯ್ಯೋ, ಏನ್ ಮಾತಾಡ್ತಿದ್ಯಾ? ಇರೋದ್ ನಾವೇ ಇಬ್ರು, ಆದ್ರೆ ಲಾಡು 3. ಅಯ್ಯೋ, ಮೊದ್ಲಿಗೆ ಒಂದೊಂದ್ ಲಾಡುನ ತಿಂದು ಬಿಡೋಣ. ವಾವ್, ರುಚಿಯಾಗಿದೆ. ಅದ್ ಹೇಗ್ ಸಾಧ್ಯ? ಇಷ್ಟು ಕಷ್ಟಪಟ್ಟು ಮಾಡಿರೋದು ನಾನು, ನೀವ್ ತಿಂದು ಬಿಡ್ತೀರಾ ಇದನ್ನ? ಅಯ್ಯೋ, ಆದ್ರೆ ಲಾಡು ಮಾಡೋ ವಿಚಾರನ ಯಾರು ಹೇಳಿದ್ದು? ಆದ್ರೆ ದುಡ್ಡು ಕೊಟ್ಟವ್ರು ಯಾರು ಹೇಳಿ? ದುಡ್ಡನ್ನ ಯಾರ್ ಬೇಕಾದ್ರೂ ಕೊಟ್ಟಿರ್ಬೋದು, ಆದ್ರೆ ಇದನ್ನ ನಾನೇ ತಿನ್ನೋದು. ಇಲ್ಲ ನಾನು. ಇಲ್ಲ ನಾನು. ನಾನು ನಾನು. ನಾನು. ಸರಿ ಆಯ್ತು, ಇದನ್ನ ಅರ್ಧ ಮಾಡ್ಬಿಡೋಣ. ಹಾ, ಸರಿ. ಅಲ್ಲ ಅಲ್ಲ, ಸ್ವಲ್ಪ ಈ ಕಡೆ. ಆದ್ರೆ ನಿನ್ ಪಾಲು ಜಾಸ್ತಿ ಆಗ್ಬಿಡುತ್ತಲ್ಲ. ಅಯ್ಯೋ ಇಲ್ಲ ಇಲ್ಲ, ಸ್ವಲ್ಪನೇ ಇದೆ. ಇದು ಸರಿಯಾಗಿರುತ್ತೆ. ಇಲ್ಲ, ಈಗ ನೀವ್ ಜಾಸ್ತಿ ತಗೋತಾ ಇದ್ದೀರಾ. ಸ್ವಲ್ಪ ಈ ಕಡೆ. ಇಲ್ಲ, ಇಲ್ಲಿ. ಅರ್ಧ ಲಾಡು ತಿನ್ನೋ ಅಂತ ಉಪಾಯ ಕೂಡ ಕೆಲ್ಸ ಮಾಡಿಲ್ಲ. ಕೊನೆಗೆ ಅವರಿಬ್ರು ಒಪ್ಕೊಂಡು ಒಂದು ಷರತ್ತನ್ನ ಇಟ್ರು. ಅವರಿಬ್ರು ಒಬ್ರನ್ನೊಬ್ರು ಮಾತಾಡ್ಸಲ್ಲ ಅನ್ನೋ ಷರತ್ತು. ಅವರಲ್ಲಿ ಯಾರ್ ಮೊದ್ಲು ಮಾತಾಡಿಸ್ತಾರೋ ಅವರು ಷರತ್ತಲ್ಲಿ ಸೋತ್ ಹಾಗೆ, ಮತ್ತೆ ಅವ್ರಿಗೆ ಆ ಲಾಡು ಸಿಗಲ್ಲ ಅಂತ ಅರ್ಥ. ಇವಳಿಂದ ಸುಮ್ನೆ ಇರೋದಿಕ್ಕಂತೂ ಆಗೋದಿಲ್ಲ. ಈ ಷರತ್ತನ್ನ ನಾನೇ ಗೆದ್ದು ಬಿಡ್ತೀನಿ. ಎಲ್ಲಿವರೆಗೂ ಮಾತಾಡದೆ ಸುಮ್ನಿರ್ತೀರಾ? ನಿಮ್ಮಿಂದ ಏನಾದ್ರೂ ನಾನು ಮಾತಾಡೇ ಆಡಿಸ್ತೀನಿ. ಇಬ್ರು ಮಾತಾಡಿಸ್ಲಿಲ್ಲ. ಒಬ್ರಿಗೊಬ್ರು ಮಾತಾಡ್ತಾರೆ ಅಂತ ಕಾಯ್ಕೊಂಡು ಇಬ್ರು ಮಲಗ್ಬಿಟ್ರು. ಎದ್ರೆ ಬಾಯಿಂದ ಏನಾದ್ರೂ ಮಾತು ಬಂದ್ಬಿಡುತ್ತಲ್ಲಪ್ಪ. ನಾನ್ ಸುಮ್ನೆ ಮಲ್ಕೊಂಡ್ಬಿಡ್ತೀನಿ. ಸರಿ ಸರಿ, ನಾನು ಮಲ್ಕೊಂಡೇ ಇರ್ತೀನಿ. ಎದ್ದೇಳೋದು ಇಲ್ಲ, ಮಾತಾಡೋದು ಇಲ್ಲ.
ಇನ್ನೂ ಬಾಗಿಲು ಹಾಕೇ ಇದೆಯಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ, ಉಮಾ ಚಿಕ್ಕಮ್ಮ, ಬಾಗಿಲು ತೆಗೀರಿ. ಅಯ್ಯೋ, ಯಾಕೆ ಬಾಗ್ಲು ಬಡಿತಾ ಇದ್ಯಾ? ಅವರೆಲ್ಲೋ ಹೋಗಿರ್ಬೇಕು. ಎಲ್ಲಾದ್ರೂ ಹೋಗಿದ್ರೆ ಬಾಗ್ಲು ಕಿಟಕಿಗಳು ಹೊರಗಡೆಯಿಂದ ಹಾಕ್ಬೇಕಲ್ವಾ, ಒಳಗಡೆಯಿಂದ ಅಲ್ಲ. ಒಳಗಡೆಯಿಂದ ಚಿಲ್ಕ ಹಾಕಿದ್ದಾರೆ. ಏನಾದ್ರೂ ತೊಂದರೆ ಆಗಿರ್ಬೋದಾ? ನಾನು 2 ದಿನದಿಂದ ಅವ್ರನ್ನ ನೋಡೇ ಇಲ್ಲ. ನನ್ನ ದುಡ್ಡಿನ ಮೇಲೆ ಆಣೆ. ಈಗ ಬಾಗ್ಲನ್ನ ಒಡೆದು ಹಾಕೋಣ. ಅಯ್ಯೋ, ನಮ್ಮ ಕಿಶನ್ ತಾತ ಮತ್ತೆ ಉಮಾ ಅಜ್ಜಿ ಅವ್ರ ಜಿಗುಪ್ಸೆ ಬುದ್ಧಿಯಿಂದ ಎಲ್ಲಿ ರೊಟ್ಟಿ ಖಾಲಿ ಆಗ್ಬಿಡುತ್ತೆ ಅಂತ ತಿನ್ನೋದೇ ಇಲ್ಲ. ಬಾಗ್ಲೇನಾದ್ರೂ ಒಡೆದು ಹಾಕಿದ್ರೆ ಸುಮ್ನಿರ್ತಾರ ಅವರು? ಅಯ್ಯೋ, ಈಗ ಮಾತಾಡಕ್ ಸಮಯ ಇಲ್ಲಪ್ಪ. ಮೊದ್ಲು ಬಾಗ್ಲನ್ನ ಒಡೆದು ಹಾಕೋ, ನನ್ನ ದುಡ್ಡಿನ ಮೇಲೆ ಆಣೆ. ಈಗಿರೋದು ಒಂದೇ ದಾರಿ ಅನ್ಸತ್ತೆ. ಅಯ್ಯೋ, ಇವರಿಬ್ರು ಇಲ್ಲೇ ಇದ್ದಾರಲ್ಲಪ್ಪ. ತಾತ, ಓ ತಾತ, ಅಜ್ಜಿ. ಅಯ್ಯೋ, ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು, ಇವರಿಬ್ರು ಮಾತಾಡ್ತಾನೆ ಇಲ್ವಲ್ಲಪ್ಪ. ನನ್ನ ದುಡ್ಡಿನ ಮೇಲಾಣೆ. ನನ್ನ ಅನುಮಾನ ಏನಾದ್ರೂ ನಿಜ ಆಗಿಲ್ಲ ತಾನೇ? ಏನ್ರಪ್ಪ, ಯಾವ್ದ್ರ ಮೇಲೆ ನಮಗ್ ಭಯ ಇತ್ತೋ ಹಾಗೆ ಆಗಿದೆ. ನನ್ನ ದುಡ್ಡಿನ ಮೇಲಾಣೆ. ತಾತ ಮತ್ತೆ ಅಜ್ಜಿ ನಮ್ಮನ್ ಬಿಟ್ಟು ಹೋದ್ರು. ಇದೆಲ್ಲ ಹೀಗಾಗೋದಿಕ್ ಹೇಗ್ ಸಾಧ್ಯ? ಈಗೇನ್ ಮಾಡೋದು? ಬೆಂಕಿ! ಅಯ್ಯೋ, ಯಾರಾದ್ರೂ ಕಾಪಾಡಿ ಚಿಕ್ಕಮ್ಮ, ಚಿಕ್ಕಮ್ಮನ್ನ. ಅಯ್ಯೋ, ಮೊದ್ಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಅಯ್ಯೋ ದೇವ್ರೇ! ಬೆಂಕಿ ಕಾಲ್ವರ್ಗೂ ಬಂದ್ಬಿಡ್ತಲ್ಲಪ್ಪ. ಉಮಾ, ಎದ್ದೇಳು, ಓಡು. ಕೊನೆಗೂ ನಾನು ಗೆದ್ದು ಬಿಟ್ಟೆ. ಅಯ್ಯಯ್ಯೋ, ಕಾಪಾಡಿ, ಕಾಪಾಡಿ. ಅಯ್ಯಯ್ಯೋ, ಅವರಿಬ್ರು ಭೂತ ಆಗ್ಬಿಟ್ಟಿದ್ದಾರೆ. ಬೆಂಕಿ, ಅಯ್ಯೋ ಬೆಂಕಿ. ಅಯ್ಯೋ, ಇಲ್ಲಿ ಭೂತ ಗೀತ ಏನು ಇಲ್ರಪ್ಪ. ನಾವಿಬ್ರು ಇನ್ನೂ ಜೀವಂತವಾಗೇ ಇದ್ದೀವಿ. ಅಯ್ಯೋ, ಹೌದು, ಇವ್ರು ನಿಜವಾಗ್ಲೂ ಬದುಕಿದಾರೆ. ಏನು ಏನ್ ನೋಡ್ತಾ ಇದ್ದೀರಾ? ಬೆಂಕಿ ಆರಿಸಿ ಮೊದ್ಲು. ಅಯ್ಯೋ, ನನ್ನ ಲಾಡು. ಅಯ್ಯೋ, ಇದು ಸುಟ್ಟು ಹೋಗ್ತಿದೆ. ಜಯದೇವು ತುಂಬಾನೇ ಬಡವ ಆಗಿದ್ದ. ಅವನ ಹತ್ರ ಸಂಪತ್ತು ಅಂತ ಇದ್ದಿದ್ದು ಒಂದು ಕುದುರೆ ಅಷ್ಟೇ. ಅದನ್ನ ಅವನು ತುಂಬಾನೇ ಪ್ರೀತಿಸ್ತಾ ಇದ್ದ. ಅದೇ ಕುದುರೆಯಿಂದ ಅವನು ದುಡಿತಾನೂ ಇದ್ದ. ಆದ್ರೆ ಅವನ್ಗೆ ತುಂಬಾನೇ ಸಾಲ ಇತ್ತು. ಹಣಕ್ಕೋಸ್ಕರ ತನ್ನ ಕುದುರೆನ ಉಡಂಗನ್ ಹತ್ರ ಅಡ ಇಟ್ಟ. ಜಯದೇವ್ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡನ್ನ ಕೂಡಿಡ್ತಿದ್ದ. ಸ್ವಲ್ಪ ದಿನಗಳ ನಂತರ ಅವನು ತುಂಬಾ ಕಷ್ಟಪಟ್ಟು ಹಣವನ್ನೆಲ್ಲ ಕೂಡಿಟ್ಟ. ಅವನು ಕಷ್ಟಪಟ್ಟು ದುಡಿದಿದ್ದ ಹಣನೆಲ್ಲ ಉಡಂಗನ್ ಹತ್ರ ತಗೊಂಡ್ ಹೋದ, ತನ್ನ ಪ್ರೀತಿಯ ಕುದುರೆನ ವಾಪಸ್ ತಗೊಳ್ಳೋದಿಕ್ಕೆ. ತಗೊಳ್ಳಿ, ನಿಮಗೆ ಕೊಡ್ಬೇಕಾದಂತ ಹಣ. ನನಗೆ ನನ್ನ ಕುದುರೆನ ವಾಪಸ್ ಕೊಟ್ಬಿಡಿ. ಎಲ್ಲಿದೆ 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 ನನ್ನ ಪ್ರೀತಿಯ ಕುದುರೆ? ನೀನು ಕುದುರೆನಾ? ಎಷ್ಟು ಸುಂದರವಾಗಿತ್ತೋ, ಎಷ್ಟು ಚೆನ್ನಾಗಿತ್ತೋ, ಎಷ್ಟು ಮುದ್ದಾಗಿತ್ತೋ ನಿನ್ನ ಕುದುರೆ. ನಾನಂತೂ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ. ಈಗ ಉಳ್ದಿರೋದು ಈ ಬಾಲ ಮಾತ್ರ.
ಉಳ್ಕೊಂಡಿತ್ತು ಅಂದ್ರೆ ಮತ್ತೆ ಮತ್ತೆ ಇದೇನಿದು? ನಿನ್ ಕೂದರೆ ಏನು? ಇಷ್ಟೇ ಉಳ್ಕೊಂಡಿದ್ದು, ಮಿಕ್ಕಿದ್ನೆಲ್ಲ ತೋಳ ಬಂದು ತಿನ್ಕೊಂಡು ಹೋಗ್ಬಿಡ್ತು. ನನ್ನ ಕ್ಷಮಿಸ್ಬೇಡ, ನಾನು ನಿನ್ ಕುದುರೆನ ಉಳಿಸ್ಕೊಳ್ಳೋದಿಕ್ಕಾಗ್ಲಿಲ್ಲ. ಈ ಬಾಲ ಇದೇ ಅದ್ರ ನೆನಪಾಗಿ ಕೊನೆಗೆ ಉಳ್ಕೊಂಡಿದ್ದು. ನನ್ನ ಕುದುರೆ. ಅದಕ್ಕೆ ಹೇಳೋದು, ದುಡ್ಡಿಗೆ ದುಡ್ಡು ಸಿಕ್ತೋ, ಕುದುರೆನೂ ಸಿಕ್ತೋ. ಅಯ್ಯೋ ಹೌದು, ನಾನಂತೂ ಇವನ್ ಬಗ್ಗೆ ಹೇಳೋದನ್ನೇ ಮರ್ತ್ಬಿಟ್ಟೆ. ಇವನು ವೀರ್ವರ ಅಂತ, ಜಯದೇವನ ಆತ್ಮೀಯ ಗೆಳೆಯ. ಮತ್ತೆ ಅವನು ತುಂಬಾನೇ ಬುದ್ಧಿವಂತ. ನನ್ನ ಗೆಳೆಯ ಜಯದೇವ, ಏನಾಯ್ತು? ನೀನ್ ಯಾಕೆ ಅಳ್ತಿದ್ಯಾ? ನನ್ನ ಗೆಳೆಯ ವೀರ್ವರ, ನಾನ್ ಏನು ಅಂತ ಹೇಳಿ ನಿನಗೆ? ವಿಷಯನೇ ಹಾಗಿದೆ. ನನ್ನ ಕುದುರೆ, ನನ್ನ ಪ್ರೀತಿಯ ಕುದುರೆ ನನ್ನನ್ನ ಬಿಟ್ಟು ಹೋಯ್ತು. ನಾನ್ ಎಂತ ದುರಾದೃಷ್ಟ ಅಂದ್ರೆ ಅದನ್ನ ಕೊನೆ ಸಲ ನೋಡೋದಿಕ್ಕೂ ನನ್ನಿಂದ ಆಗ್ಲಿಲ್ಲ. ಏನು? ಆದ್ರೆ ಹೇಗೆ? ಅಲ್ಲ, ಇದೇನು? ನನ್ನ ಕುದುರೆ ಬಾಲ. ಬಾಲನ? ಹಾಗಾದ್ರೆ ಕುದುರೆ ಎಲ್ಲಿ ಹೋಯ್ತು? ತೋಳ ತಿಂದ್ಬಿಡ್ತು. ಈಗ ಈ ಬಾಲ ಮಾತ್ರ ಉಳ್ಕೊಂಡಿದೆ. ಉಡಂಕ ಉಳಿಸೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟ, ಆದ್ರೆ ಅವನಿಂದ ಉಳಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ಲಿಲ್ಲ. ಆ ಜಿಪುಣ ಉಡಂಗಾನ? ಹಾ, ನಾನು ನನ್ನ ಕುದುರೆನ ಅವನ ಹತ್ರ ಅಡ ಇಟ್ಟಿದ್ದೆ. ನನಗಂತೂ ತುಂಬಾ ನೋವಾಗ್ತಾ ಇದೆ. ನಾನ್ ಯಾಕಾದ್ರೂ ಅವನ ಹತ್ರ ಅಡ ಇಟ್ಟಿದ್ದೆ ಅಂತ. ಉಡಂಗನ ಹತ್ರನ? ಆದ್ರೆ ಆ ತೋಳ ಬಾಲನ್ ಮಾತ್ರ ಯಾಕೆ ಬಿಡ್ತು? ಇಲ್ಲಿ ಖಂಡಿತ ಏನು ಎಡವಟ್ಟಾಗಿದೆ ಅನ್ಸುತ್ತೆ. ಹೀಗೆಲ್ಲ ಆಗ್ಬಾರ್ದಾಗಿತ್ತು ಗೆಳೆಯ. ಆದ್ರೆ ನಿನ್ ತಲೆ ಕೆಡಿಸ್ಕೋಬೇಡ. ನಿನ್ ಕುದುರೆನ ನಿನಗ್ ತಗೊಂಡ್ ಬಂದ್ ಕೊಟ್ಟೆ ಕೊಡ್ತೀನಿ. ನಾನ್ ನಿನಗೆ ಮಾತು ಕೊಡ್ತೀನಿ. ಆದ್ರೆ ನನಗೆ ಈ ಬಾಲನ್ ಮಾತ್ರ ಕೊಟ್ಟಿರು ಸಾಕು. ಬಾಲ? ಆದ್ರೆ ಯಾಕೆ? ನನ್ನ ಕುದುರೆ ನೆನಪು ಅಂತ ಇದೊಂದೇ ಉಳ್ಕೊಂಡಿರೋದು. ನನ್ ಮೇಲೆ ನಂಬಿಕೆ ಇಡು ಗೆಳೆಯ. ನೀನ್ ಏನ್ ಮಾಡ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ ಮಿತ್ರ. ಆದ್ರೆ ನನಗೆ ನಿನ್ನ ಮೇಲೆ ಮತ್ತೆ ನಿನ್ನ ಬುದ್ಧಿವಂತಿಕೆ ಮೇಲೆ ತುಂಬಾನೇ ನಂಬಿಕೆ ಇದೆ. ನಾನು ಜಯದೇವನಿಗೇನೋ ಹೇಳ್ ಬಂದ್ಬಿಟ್ಟೆ. ಆದ್ರೆ ಕುದುರೆನ ಎಲ್ಲಿಂದ ಹುಡುಕ್ಲಿ? ಯಾರು ಯಾರು? ಉಡಂಗ? ದೆವ್ವದ ಬಗ್ಗೆ ನೆನೆಸ್ಕೊಂಡ್ರೆ ದೆವ್ವ ಎದುರುಗಡೆನೆ ಕಾಣಿಸ್ತು. ಉಡಂಗ, ಈ ಕುದುರೆ ಅಂತೂ ಜಯದೇವಂದಲ್ವಾ? ನನ್ನ ಅನುಮಾನ ನಿಜ ಆಯ್ತು. ಈ ಸಲ ದುರಾಸೆ ಹೆಚ್ಚಾಗಿ ಉಡಂಗ ತಪ್ಪು ನಿರ್ಧಾರ ತಗೊಂಡಿದ್ದಾನೆ. ಹಾ, ಇದು ಸರಿಯಾದ ಉಪಾಯ. ಅಯ್ಯೋ, ಹೊರಗಡೆ ಬಾ, ಬೇಗ ಬಾ. ಹೊರಗಡೆ ಬಂದು ಈ ಖಜಾನೆನ ಹೇಗಾದ್ರೂ ತಗೊಂಡ್ ಬಾ, ಬೇಗ ಬಾ. ಖಜಾನೆ? ಏನ್ ಹೇಳ್ದೆ ನೀನು? ಖಜಾನೆನಾ? ಇಲ್ಲ 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 ಇಲ್ಲ, ನಾನ್ ಹಾಗೇನು ಹೇಳಲೇ ಇಲ್ವಲ್ಲ. ಇಲ್ಲ, ನಾನ್ ಕೇಳಿಸ್ಕೊಂಡೆ. ನಾನ್ ಖಂಡಿತ ಕೇಳಿಸ್ಕೊಂಡೆ. ನೀನ್ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡೆ. ಉಡಂಗನ್ ಕಿವಿ ಈ ವಿಷಯದಲ್ಲಿ ಖಂಡಿತ ಮೋಸ ಹೋಗಲ್ಲ. ಬೇಕಿದ್ರೆ ದುಡ್ಡಿನ ಮೇಲೆ ಆಣೆ. ಮತ್ತೆ ಆ ಬಿಳಿದಿಂದ ನೀನ್ ಏನ್ ಹೇಳ್ತಾ ಇದೀಯಾ? ತುಂಬಾ ಚತುರ ನೀನು. ಹಾಗಾದ್ರೆ ನಿನಗೆ ಹೇಳಲೇಬೇಕು. ನನ್ನ ಮಾಯಾವಿ ಕುದುರೆ ಈ ಬಿಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮತ್ತೆ ಇದು ಆಟ ಆಡ್ತಿರೋದ್ ನೋಡು. ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲ. ಮಾಯಾವಿ ಕುದುರೆನಾ? ಎಲ್ಲಾದ್ರೂ ಕುದುರೆ ಮಾಯಾವಿ ಆಗಿರೋದಿಕ್ ಸಾಧ್ಯನಾ? ಹಾ ಹಾ, ಖಂಡಿತವಾಗ್ಲೂ ಇರುತ್ತೆ. ಇಲ್ಲಿ ನೋಡು, ಇದ್ರ ಬಾಲ ನೋಡು. ಈ ಕುದುರೆ ವಿಶೇಷತೆನೇ ಅದು. ಇದು ಖಜಾನೆ ಎಲ್ಲಿದ್ರು ಕೂಡ ಅದನ್ನ ಕಂಡು ಹಿಡಿದು ಬಿಡುತ್ತೆ. ನನಗನ್ಸುತ್ತೆ ಈ ಬಿಲದಲ್ಲಿ ಯಾವ್ದೋ ದೊಡ್ಡ ಖಜಾನೆನೇ ಇರ್ಬೇಕು. ಅದಕ್ಕೆ ಇದು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ. ಆದಷ್ಟು ಬೇಗ ಇದು ಹೊರಗಡೆ ಬಂದ್ರೆ ಇಲ್ಲಿರೋ ಖಜಾನೆ ನನ್ ಕೈಗೆ ಸಿಗುತ್ತೆ. ಆಗ ನನ್ನ ಎಲ್ಲಾ ಕಷ್ಟಗಳು ದೂರ ಆಗಿ ಹೋಗುತ್ತೆ. ಖಜಾನೆ? ಯಜಮಾನ್ರೆ, 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 ನಿಮ್ ಹತ್ರ ಯಾವ್ದಾದ್ರು ಚೀಲ ಇದೆಯಾ?
ಚೀಲನ ನನ್ನ ಹತ್ರ ಚೀಲ ಇದೆ, ಆದ್ರೆ ಅದು ಒಂದು ದೊಡ್ಡ ತೂತಾಗ್ಬಿಟ್ಟಿದೆ. ಹಾ, ನನ್ನ ಹತ್ರ ಕುದುರೆ ಹೇಗಿದೆ. ಇದು ತುಂಬಾ ವೇಗವಾಗಿ ಓಡುತ್ತೆ. ನೀನ್ ಬೇಕಿದ್ರೆ ಈಗ್ಲೇ ಕುದುರೆ ಮೇಲೆ ಕೂತ್ಕೊಂಡು ನೀನ್ ಹಳ್ಳಿಗೆ ಹೋಗಿ ಚೀಲನ್ ತಗೊಂಡು ಬರ್ಬೋದು. ಹೋಗೋ. ನಾನ್ ಬೇಕಿದ್ರೆ ಖಜಾನೆ ಅಲ್ಲಲ್ಲ ಈ ಬಾಲನ ನೀನ್ ಬರೋವರೆಗೂ ಹುಷಾರಾಗಿ ನೋಡ್ಕೋತೀನಿ. ಆಹಾಹಾ, ಇಲ್ ಬನ್ನಿ, ಈ ಬಾಲನ್ ಹಿಡ್ಕೋತೀರಾ ಒಂದ್ ಸ್ವಲ್ಪ? ವೀರ್ವರ ಉಡಂಗನ ಹತ್ರ ಕುದುರೆ ತಗೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಉಡಂಗ ಅವನನ್ನ ನೋಡಿ ನಗ್ತಿರ್ತಾನೆ. ತುಂಬಾ ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ದಾನೆ. ಈಗ ಈ ಖಜಾನೆನೋ ನಂದೆ, ಕುದುರೆನೋ ನಂದೆ. ಏನಿದು ನನ್ ಕುದುರೆ? ಅಯ್ಯೋ ಅಯ್ಯೋ, ಎಲ್ಲಿದೆ ಖಜಾನೆ? ಇದು ಅದೇ ಬಾಲ ಅಲ್ವಾ? ಅಯ್ಯೋ, ನಾನ್ ಬಿಟ್ಟು ಬಾಣ ನನ್ಗೆ ತಿರುಗ್ ಬಂತಲ್ಲಪ್ಪ. ನಾನು ಮೋಸ ಹೋಗ್ಬಿಟ್ಟೆ. ವೀರ್ವರ ಕುದುರೆನ ಹತ್ಕೊಂಡು ನೇರವಾಗಿ ಜಯದೇವ್ ಹತ್ರ ಹೋಗ್ತಾನೆ. ನನ್ನ ಕುದುರೆ, ನನ್ನ ಪ್ರೀತಿಯ ಕುದುರೆ, ಇನ್ಯಾವತ್ತು ನಾನು ನನ್ನಿಂದ ನಿನ್ನ ದೂರ ಆಗೋದಿಕ್ ಬಿಡೋದಿಲ್ಲ. ಧನ್ಯವಾದ ಗೆಳೆಯ, ಧನ್ಯವಾದ. ನೀನ್ ಇಲ್ದೇ ಇದ್ದಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು? ನನ್ನ ನಿಜವಾದ ಗೆಳೆಯ ಅಂದ್ರೆ ನೀನೇ. ನಿನ್ ಹತ್ರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡ ಗೆಳೆಯ. ಗೆಳೆತನ ನಿಭಾಯಿಸೋದು ಕೆಲಸ ಅಲ್ಲ, ಅದೊಂದು ಜವಾಬ್ದಾರಿ. ಮೊದ್ಲು ನಿನಗೆ ಕುದುರೆ ಹುಷಾರು, ಇಲ್ಲ ಅಂದ್ರೆ ನಾನೇ ತಗೊಂಡ್ ಹೋಗ್ಬೇಕಾಗತ್ತೆ. ಅಯ್ಯೋ, ನನ್ ದೋತಿ ಎಲ್ಲಪ್ಪ? ನನ್ ದುಡ್ಡಿನ ಮೇಲಾಣೆ. ಇಲ್ಲೇ ಎಲ್ಲ ಒಣಗದಕ್ಕೆ ಇಟ್ಟಿದ್ನಲ್ಲಪ್ಪ. ಅಯ್ಯೋ, ನಾನ್ ದೋತಿನ ಒಣಗೋದಿಕ್ಕೆ ಅಂತ ಇಟ್ಟು ಅದ್ರ ಮೇಲೆ ಇದೇ ಕಲ್ಲನ್ನ ಇಟ್ಟಿದೆ. ನನ್ಗನ್ಸುತ್ತೆ ಗಾಳಿಗೆ ಹಾರ್ಕೊಂಡು ಹೋಗಿರ್ಬೇಕು. ವಿಜಯನಗರದಲ್ಲಿ ಮುರಳಿ, ಸುರೇಶ್ ಮತ್ತೆ ಪ್ರಕಾಶ್ ಅವ್ರಿಗೆ ಎಷ್ಟೇ ದೊಡ್ಡ ತೊಂದ್ರೆ ಬಂದ್ರು 3 ಜನ ಸೇರ್ಕೊಂಡು ಅದನ್ನ ಪರಿಹಾರ ಮಾಡ್ತಿದ್ರು. ಸುಮ್ನೆ ಇರು, ಅದು ಗಾಳಿಲಿ ಹಾರೋಗಿರ್ಬೇಕು. ಮೇಲೆ ಇಟ್ಟಿರೋ ಅಂತ ಕಲ್ಲು ಕೆಳಗಡೆ ಬಿದ್ದು ಹೋಗ್ತಾ ಇತ್ತು. ಗಾಳಿಲಿ ಧೋತಿ ಹಾರತ್ತೆ ಮತ್ತೆ ಕಲ್ಲು ಹೀಗ್ ಬೀಳುತ್ತೆ. ಅರ್ಥ ಆಯ್ತೇ? ಇದ್ರ ಅರ್ಥ ಏನು ಅಂತಂದ್ರೆ, ಖಂಡಿತವಾಗ್ಲೂ ಯಾರೋ ಬೇಕು ಅಂತಾನೆ ಧೋತಿನ ಕದ್ದಿದ್ದಾರೆ. ಅಯ್ಯೋ, ಅದು ದೋತಿ ಕಣ್ರಪ್ಪ, ಸಂಪತ್ತಲ್ಲ ಯಾರಾದ್ರೂ ಎತ್ಕೊಂಡು ಹೋಗೋದಿಕ್ಕೆ. ಏನೇನೋ ಹೇಳ್ತಿರಲ್ಲ, ನಂಬೋ ಹಾಗಿದ್ಯಾ ನಿಮ್ ಮಾತು? ಕೇಶವಣ್ಣ, ಈ ದೋತಿನ ತಗೊಂಡು ಯಾರೋ ಓಡ್ ಹೋಗ್ತಾ ಇದ್ದ. ಓಡ್ತಾ ಓಡ್ತಾ ಇದೇ ದೋತಿಗ್ ಸಿಕ್ಕ ಹಾಕೊಂಡು ಕೆಳಗಡೆ ಬಿದ್ದು ಹೋದ. ಹಾ, ಇದೇ ನನ್ ದೋತಿ. ನೋಡಿ, ಇದರಿಂದ ನೀವು ತುಂಬಾ ಬುದ್ಧಿವಂತರು ಅಂತೇನೂ ಸಾಬೀತಾಗೋದಿಲ್ಲ. ಇಲ್ಲಂತೂ ನಮ್ ಬುದ್ಧಿವಂತಿಗೆ ಯಾರು ಬೆಲೆನೇ ಕೊಡೋದಿಲ್ಲ. ತಲೆನೇ ಕೆಡಿಸ್ಕೋಬೇಡ, ಒಂದಲ್ಲ ಒಂದಿನ ಬರುತ್ತೆ ನೋಡ್ತಿರು. ಅವತ್ತು ನಮ್ಮನ್ನ ಎಲ್ರು ಹೊಗಳ್ತಾರೆ. ಇದ್ಯಾವ್ದ್ರ ಹೆಜ್ಜೆ ಗುರ್ತು? ಇಲ್ಲಿ ನೋಡಿ, ಇಲ್ಲಿಂದ ಯಾರಾದ್ರೂ ಹೋಗೋದನ್ನ ನೀವು ನೋಡಿದ್ರಾ? ನಾನು ಈಗ್ಲೇ ಹೇಳ್ತೀನಿ. ನೀವೆಲ್ಲರೂ ಸೇರ್ಕೊಂಡು ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನೀವು ಸುಮ್ನೆ ನನ್ನ ಸಮಯನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಸೇನಾಪತಿ ಅವರೇ, ಏನಾದ್ರೂ ಗೊತ್ತಾಯ್ತಾ? ಈ ಹೆಜ್ಜೆ ಗುರ್ತನ್ನ ನೋಡಿದ್ರೆ ಈ ದಾರಿನಲ್ಲಿ ಒಂದು ದೊಡ್ಡ ಒಂಟೆ ಹೋಗಿದೆ ಅನ್ನಿಸ್ತಿದೆ. ಅದಕ್ಕೆ ಕೇವಲ ಒಂದೇ ಒಂದು ಕಣ್ಣಿತ್ತು. ಆ ಒಂಟೆ ಮೇಲೆ ಒಂದು ಹೆಂಗಸು ಮತ್ತೆ ಒಂದು ಮಗು ಕೂತಿತ್ತು. ಸೇನಾಪತಿ ಅವರೇ, ಅಲ್ಲ ಇವ್ರಿಗೆ ಹೇಗ್ ಗೊತ್ತು ಅದು ಒಂದು ಒಂಟೆ ಜೊತೆ ಈ ಮಗು ಮತ್ತೆ ತಾಯಿ ಹೋದ್ರು ಅಂತ? ಒಂದ್ ವೇಳೆ ಇವ್ರ ಜೊತೆ ಇರೋ ಗೆಳೆಯರೇ ನನ್ನ ಹೆಂಡತಿ ಮತ್ತೆ ಮಗುನ ಕರ್ಕೊಂಡು ಹೋಗಿದಾರ ಅಂತ?
ಹಿಡ್ಕೊಳ್ಳಿ ಅವರನ್ನ ಬಂಧಿಸಿ. ಮುರಳಿ, ಸುರೇಶ್ ಮತ್ತೆ ಪ್ರಕಾಶ್ಗೆ ಸೇನಾಪತಿ ಸೇತು ಇವ್ರ 3 ಜನ ಕಳ್ಳರ ಜೊತೆ ಸೇರಿದ್ದಾರೆ ಅಂತ ಬಂಧಿಸ್ತಾನೆ. ಮತ್ತೆ ಕರ್ಕೊಂಡು ಹೋಗಿ ಮಹಾರಾಜ ವಿದ್ಯಾಧರನ ಮುಂದೆ ನಿಲ್ಲಿಸ್ತಾರೆ. ಅಂದ್ರೆ ನೀವು ಇವನ ಹೆಂಡತಿ ಮತ್ತೆ ಮಗುನ ನೋಡಿಲ್ಲ ಅಂತಾಯ್ತು. ಇಲ್ಲ ಮಹಾರಾಜರೇ, ನಾವು ಸೇನಾಪತಿಗಳಿಗೆ ಏನು ಹೇಳೋದು? ಬರೀ ಗಾಳಿಯ ಸುವಾಸನೆಯಿಂದ, ಭೂಮಿಯ ಕಂಪನದಿಂದ ಮತ್ತೆ ದೂರ ದೃಷ್ಟಿಯಿಂದ ನೋಡ್ಕೊಂಡು ಹೇಳಿದ್ದು. ಹೌದಾ? ಅಂದ್ರೆ ನೀವು 3 ಜನ ಇಷ್ಟು ಬುದ್ಧಿವಂತರ? ಹೌದು. ನಾವು ಖಂಡಿತವಾಗ್ಲೂ ಪ್ರಯತ್ನ ಅಂತೂ ಪಡ್ತಾನೆ ಇರ್ತೀವಿ ಮಹಾರಾಜ. ಮಹಾರಾಜ್ರೇ, ಇದಂತೂ ತುಂಬಾ ಆಶ್ಚರ್ಯ ಪಡುವಂತಹ ಮಾತು. ನೀವು ನನಗೀಗ ಅಪ್ಪಣೆ ಕೊಟ್ರೆ ನಿಮ್ಮ ಈ ಸಮಕ್ಷಮದಲ್ಲೇ ಈ 3 ಜನಗಳನ್ನ ನಾನು ಪರೀಕ್ಷೆ ಮಾಡಿ ನೋಡ್ತೀನಿ. ಅವಶ್ಯಕವಾಗಿ ಅನುಮತಿ ಇದೆ. ಧನ್ಯವಾದಗಳು ಮಹಾರಾಜ. ಈಗ ನಮ್ಮ ಸೈನಿಕರು ನಿಮ್ಮ ಮುಂದೆ ಒಂದು ದೊಡ್ಡದಾದ ಪೆಟ್ಟಿಗೆನ ತಗೊಂಡು ಬಂದಿಡ್ತಾರೆ. ಆ ಪೆಟ್ಟಿಗೆನ ನೀವು ತೆಗಿದೇನೆ ನೀವು 3 ಜನನು ನಮಗೆ ಹೇಳಬೇಕಾಗತ್ತೆ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ. ಯಾರಾದ್ರೂ ಅದನ್ನ ಹೇಗ್ ಹೇಳೋಕಾಗತ್ತೆ? ನಮಗನ್ಸುತ್ತೆ ಇವ್ರ ಮಾತುಗಳಿಂದಾನೇ ಸಿಗಾಕೋತಾರೆ ಅಂತ. ಸದ್ದು ಹೇಳಿ, ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ದಕ್ಷಿಣ ದ್ವಾರದಲ್ಲಿ ನಮ್ಮ ಸೈನಿಕರು ನಿಂತಿದ್ದಾರೆ. ಹೋಗಿ ಹೇಳಿ ಅವ್ರಿಗೆ ಆದಷ್ಟು ಬೇಗ ಒಂದು ಪೆಟ್ಟಿಗೆ ತಗೊಂಡ್ ಬರ್ಬೇಕು ಅಂತ. ಈಗ ಹೇಳ್ತೀರಾ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ? ಇದ್ರ ಒಳಗಡೆ ಇರೋದು ವೃತ್ತದಾಕಾರದ ವಸ್ತು. ಆ ವೃತ್ತದಾಕಾರದ ವಸ್ತು ದಾಳಿಂಬೆ ಇದೆ. ಏನ್ ಹೇಳ್ತಾ ಇದ್ದಾರೆ ಇವ್ರು? ಮಹಾರಾಜ, ಪೆಟ್ಟಿಗೆ ಒಳಗಡೆ ದಾಳಿಂಬೆನೇ ಇದೆ, ಅದು ಕೂಡ ಕಾಯಿ. ಮಹಾರಾಜ್ರೇ, ಇದು ಹೇಗ್ ಸಾಧ್ಯ? ಏನಾಯ್ತು ಸಾರಂಗ? ನಿಜಕ್ಕೂ ಇದರೊಳಗೆ ಕಾಯಿ ಆಗಿರುವ ದಾಳಿಂಬೆ ಇದೆಯೇ? ಹೌದು ಮಹಾರಾಜ್ರೇ. ನಾನ್ ನಂಬೋದಿಲ್ಲ. ಈ ಪೆಟ್ಟಿಗೆನ ಈಗ್ಲೇ ತೆಗೀರಿ. ಅಸಂಭವ. ಇದನ್ನ ಹೇಳೋದಕ್ಕೆ ಹೇಗ್ ಸಾಧ್ಯ ನಿಮ್ಗೆ? ಮಹಾರಾಜ್ರೇ, ನಿಮ್ಮ ಸೈನಿಕರು ಪೆಟ್ಟಿಗೆನ ಹೊತ್ಕೊಂಡ್ ಬರ್ಬೇಕಾದ್ರೆ ಅದ್ರ ಒಳಗಡೆಯಿಂದಾನೇ ನಮಗೆ ಯಾವುದೋ ವಸ್ತು ಅಲ್ಲಾಡ್ತಾ ಇರೋ ತರ ಕೇಳಿಸ್ತು. ಅದರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಇದ್ರ ಒಳಗಿಟ್ಟಿರೋ ವಸ್ತು ವೃತ್ತಾಕಾರದ್ದು ಅಂತ. ಆ ವೃತ್ತಾಕಾರ ಇರೋ ವಸ್ತುಗಳು ದಾಳಿಂಬೆ ಅಂತ ನಮಗೆ ಹೇಗ್ ಗೊತ್ತಾಯ್ತು ಅಂದ್ರೆ ನಮಗೆ ಷರತ್ತನ್ನ ಹೇಳಿದ್ಮೇಲೆ ಮಂತ್ರಿಗಳು ದಕ್ಷಿಣ ದ್ವಾರದಿಂದ ಪೆಟ್ಟಿಗೆ ಹಿಡ್ಕೊಂಡು ನಿಂತಿರೋ ತಮ್ಮ ಸೈನಿಕರನ್ನ ಬರೋಕ್ ಹೇಳಿದ್ರು. ಅದೇ ದಕ್ಷಿಣ ದ್ವಾರದ ಹೊರಗೆ ನಿಮ್ಮ ದಾಳಿಂಬೆ ತೋಟ ಇದೆ. ಮತ್ತೆ ಸೈನಿಕರ ಚಪ್ಪಲಿಗಳಲ್ಲಿ ಮಣ್ಣು ಮತ್ತೆ ದಾಳಿಂಬೆಯ ಎಲೆ ಅಂಟ್ಕೊಂಡಿದ್ದನ್ನ ನೋಡಿದ್ವಿ. ಇದರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಅದ್ರೊಳಗಡೆ ಇರೋ ವೃತ್ತಾಕಾರದ ವಸ್ತುಗಳು ದಾಳಿಂಬೆ ಅಂತ. ಸರಿ, ಹಾಗಿದ್ರೆ ನಾನು ಇದನ್ನ ಒಪ್ಕೋತೀನಿ. ಆದ್ರೆ ದಾಳಿಂಬೆ ಕಾಯಾಗಿದೆ ಅಂತ ನಿಮಗೆ ಹೇಗ್ ಗೊತ್ತಾಯ್ತು? ಒಂದ್ ವೇಳೆ ನಿಮ್ಮ ಭೂತ ಏನಾದ್ರೂ ಅದ್ರೊಳಗಡೆ ಹೋಗಿ ಅದನ್ನ ನೋಡ್ಕೊಂಡು ಬಂದು ಹೇಳ್ತಾ ಹೇಗೆ? ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ, ಸಿಕ್ಕಾಕೋಬಿಟ್ರಾ? ಮಂತ್ರಿಗಳೇ, ನೀವಿಂತ ಪ್ರಶ್ನೆ ಕೇಳ್ತೀರಾ ಅಂತ ನಮಗೆ ಗೊತ್ತಿರ್ಲಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಹಣ್ಣು ಹಣ್ಣಾಗೋದಕ್ಕೂ ಸರಿಯಾದ ಸಮಯ ಬರಬೇಕು. ಮತ್ತೆ ಎಲ್ರಿಗೂ ಗೊತ್ತಿದೆ ಈ ಹವಾಮಾನದಲ್ಲಿ ಕಾಯಿ ಹಣ್ಣಾಗೋದಿಲ್ಲ ಅಂತ. ಹಾಗಾಗಿ ದಾಳಿಂಬೆ ಹಣ್ಣಾಗಿರೋದಿಲ್ಲ, ಅವು ಕಾಯಿ ಆಗಿರುತ್ತವೆ ಮಹಾರಾಜ. ವಾಹ್, ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಿಮ್ಮ 3 ಜನರ ಬುದ್ಧಿವಂತಿಕೆ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಶಂಸಿ ಮಹಾರಾಜ, ಇದರಿಂದಾನೇ ಇವರು ಕಳ್ಳರು ಅಲ್ಲ ಅಂತ ನಾವು ಸಾಬೀತ್ ಮಾಡೋದಿಕ್ಕಾಗಲ್ಲ. ಅಲ್ಲ, ನನಗೊಂದು ವಿಷಯ ಹೇಳಿ, ಅದೇ ದಾರಿಲಿ ಇವ್ರ ಹೆಂಡತಿ ಮತ್ತೆ ಮಗು ಹೋಗಿದೆ ಅಂತ ಇವ್ರಿಗೆ ಹೇಗ್ ಗೊತ್ತಾಯ್ತು ಮಹಾರಾಜ್ರೆ? ಅದು ಕೂಡ ಒಂಟೆ ಮೇಲೆ ಹೋಗಿದ್ದಾರೆ ಅಂತ. ಮಹಾರಾಜರೇ, ಅಲ್ಲಿ ಮಣ್ಣಿನ ಮೇಲೆ ಒಂಟೆ ಹೆಜ್ಜೆಯ ಗುರ್ತಿತ್ತು. ಒಂದು ಚಿಕ್ಕ ಮಗು ಕೂಡ ಹೇಳ್ಬಿಡುತ್ತೆ ಅದು ಖಂಡಿತ ಒಂಟೆ ಕಾಲಿನ ಗುರ್ತು ಅಂತ. ಅದು ಕೂಡ ಆ ಒಂಟೆಗೆ ಒಂದೇ ಒಂದು ಕಣ್ಣಿತ್ತು ಅಂತ. ಆ ಒಂಟೆನೆ ನಿಮ್ ಹತ್ರ ಬಂದು ಹೇಳ್ತಾ ಹೇಗೆ? ಹೇಳಿ. ಖಂಡಿತ ಇಲ್ಲ, ಯಾಕಂದ್ರೆ ಆ ಒಂಟೆ ಆ ದಾರಿನಲ್ಲಿ ಒಂದೇ ಕಡೆ ಹುಲ್ಲನ್ನ ತಿಂದಿತ್ತು. ಆದ್ರೆ ಇನ್ನೊಂದು ಕಡೆ ತುಂಬಾ ಹಸಿರಾದ ಹುಲ್ಲಿತ್ತು. ಮತ್ತೀಗ ನೀವು ಕೇಳ್ಬೋದು, ಆ ಮಗು ಮತ್ತೆ ಹೆಂಗಸು ಅದೇ ಒಂಟೆ ಮೇಲೆ ಹೋಗಿದ್ದಾರೆ, ಅದು ಹೇಗ್ ಗೊತ್ತಾಯ್ತು ಅಂತ. ಅದು ಹೇಗಪ್ಪ ಅಂದ್ರೆ ಆ ಮಗು ಮತ್ತೆ ಹೆಂಗಸಿನ ಹೆಜ್ಜೆ ಗುರ್ತು ಅಲ್ಲಿ ಒಂದು ಸ್ವಲ್ಪ ದೂರ ಆ ಒಂಟೆಯ ಹೆಜ್ಜೆ ಗುರುತು ಇತ್ತು. ಆದ್ರೆ ಆ ಒಂಟೆ ಕೂತು ಎದ್ದ ಮೇಲೆ
ಆ ಮಕ್ಕಳ ಗುರುತು ಕಾಣೆಯಾಗಿ ಹೋಗಿತ್ತು. ಇದರಿಂದ ಅರ್ಥ ಆಗತ್ತೆ ಅವರು ಒಂಟೆ ಮೇಲೆ ಕೂತ್ಕೊಂಡು ಹೋಗಿರಬಹುದು ಅಂತ. ಇವ್ರು ಹೇಳ್ತಾ ಇರೋದು ನಿಜ ಮಹಾರಾಜ್ರೆ. ಇವನು ಹೆಂಡತಿ ಮತ್ತೆ ಮಗು ಅವರಿಬ್ರು ಒಂಟೆ ಮೇಲೆ ಸವಾರಿ ಮಾಡ್ಕೊಂಡು ಸುರಕ್ಷಿತವಾಗಿ ಅವ್ರ ಮನೆ ತಲುಪಿದ್ದಾರೆ. ಏನೋ ನನಗೆ ಅಪ್ಪಣೆ ಕೊಡಿ ಮಹಾರಾಜ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನ್ ನಿಮ್ ಮೇಲೆ ತಪ್ಪಾದ ಅಪರಾಧ ಹೊರಿಸ್ದೆ. ಈಗ ನಾನು ಹೊರಡ್ತೀನಿ. ಶಬಾಷ್, ನೀವು 3 ಜನ ನಿಜಕ್ಕೂ ಅದ್ಭುತ. ಮತ್ತು ಅದ್ಭುತ ಜನರ ಸ್ಥಾನವಂತೂ ಸದಾಕಾಲ ನನ್ನ ಮನಸ್ಸಿನಲ್ಲೇ ಇರುತ್ತೆ. ಏನ್ ಹೇಳ್ತೀರಿ ಮಂತ್ರಿಗಳೇ? ಆಗ್ಲಿ ಮಹಾರಾಜ್ರೆ. ಇದೇ ತರ 3 ಜನ ಸೇರಿ ತಮ್ಮ ಬುದ್ಧಿಶಕ್ತಿಯಿಂದ ಮಹಾರಾಜ ವಿದ್ಯಾಧರನ ಮನ್ಸನ್ನ ಗೆಲ್ತಾರೆ. ಅದಾದ್ಮೇಲೆ ಬೇರೆ ಊರುಗಳಿಂದ ತಮ್ಮ ಸಮಸ್ಯೆಗಳನ್ನೆಲ್ಲ ತಂದು ಇವ್ರ ಹತ್ರ ಹೇಳಿ ಪರಿಹಾರ ಮಾಡಿಸ್ಕೊತಾರೆ. ಅರ್ಥ ಆಯ್ತು ಅಮ್ಮ. ಆ 3 ಜನ ಸೇರಿ ಕೆಲ್ಸ ಒಟ್ಟಿಗೆ ಮಾಡ್ಬೋದು ಅಂದ್ರೆ ನಾವ್ಯಾಕ್ ಮಾಡಕ್ಕಾಗಲ್ಲ? ಮುಂದಿನ ಗೇಮ್ ಅಲ್ಲಿ ನನ್ ಬಾಲ್ ನ ಕೂಡ ಪಾಸ್ ಮಾಡ್ತೀನಿ. ಮತ್ತೆ ಅವರು ನಾವು ಒಂದ್ಸಲ ಅಲ್ಲ 2 ಗೋಲ್ಗಳಿಂದ ಅವ್ರನ್ನ ಸೋಲಿಸ್ತೀವಿ. 3 ಯಾಕೆ? ನನ್ನ ಪ್ರೀತಿಯ ಅಮ್ಮನ ಆಶೀರ್ವಾದದಿಂದ ಒಂದ್ ಎಕ್ಸ್ಟ್ರಾ ಗೋಲ್ ಅಂತೂ ಮಾಡ್ಲೇಬೇಕಲ್ವಾ? ನಾವ್ ಅವ್ರನ್ನ 4 ಗೋಲಿಂದ ಸೋಲ್ಸೋಣ. ಬನ್ನಿ ಒಂದಾಗೋಣ. If you like this video, subscribe to our channel Murthy Media.